ಸಿಎಂ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಈ ವೇಳೆ ಅಧಿಕಾರಿಗಳಿಗೆ ತರಾಟೆ ಕೂಡ ತೆಗೆದುಕೊಂಡಿದ್ರು. ಜೈಲಲ್ಲಿ ಕೈದಿಗಳಿಗೆ ಡ್ರಗ್ಸ್, ಮೊಬೈಲ್, ಕೈದಿಗಳಿಗೆ ರಾಜ್ಯಾತಿಥ್ಯ ಸಿಕ್ತಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು, ಹಾಗೆ ತರಾಟೆಗೆ ತೆಗೆದುಕೊಂಡಿದ್ರು. ಈ ಬೆನ್ನಲ್ಲೇ ಈ ಘಟನೆ ನಡೆದಿರುವುದು ಸರ್ಕಾರಕ್ಕೆ ಬಹಳ ಮುಜುಗರ ಉಂಟಾಗ್ತಾ ಇದೆ. ಗೃಹ ಸಚಿವರೇ, ಪೊಲೀಸ್ ಇಲಾಖೆ ನಡೆಸುವುದಕ್ಕೆ ನಿಮ್ಗೆ ಆಗ್ತಾ ಇಲ್ವಾ? ಗೃಹ ಸಚಿವ ಪರಮೇಶ್ವರ್ಗೆ ಗೃಹ ಇಲಾಖೆಯ ಹಿಡಿತ ಸಿಗ್ತಾ ಇಲ್ವಾ? ಇಲಾಖೆಯಲ್ಲಿ ಸಾಲು ಸಾಲು ಆರೋಪ, ಎಡವಟ್ಟುಗಳು ನಡೀತಾ ಇದೆ. ಗೃಹ ಸಚಿವರೇ, ನಿಮ್ಮ ಇಲಾಖೆಯಲ್ಲಿ ಏನಾಗ್ತಾ ಇದೆ? ಹಾಗಾದ್ರೆ ಇಲಾಖೆಯಲ್ಲಿ ಆಗ್ತಿರುವ ಅನ್ಯಾಯ ಗೊತ್ತಿದ್ರೂ ಏನ್ ಮಾಡ್ತಾ ಇದ್ದೀರಾ? ಗೃಹ ಇಲಾಖೆಯ ಲೋಪದೋಷಗಳನ್ನು ಸರಿಪಡಿಸಿ ಕ್ರಮ ಕೈಗೊಳ್ಳಿ. ಇತ್ತೀಚೆಗಷ್ಟೇ ಸಿಎಂ ಅವರು ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಒಂದಷ್ಟು ವಿಚಾರಕ್ಕೆ ತರಾಟೆ ತೆಗೆದುಕೊಂಡಿದ್ರು. ಜೈಲಲ್ಲಿ ಕೈದಿಗಳಿಗೆ ಡ್ರಗ್ಸ್ ಕೊಡ್ತೀರಾ, ಮೊಬೈಲ್ ಕೊಡ್ತೀರಾ, ರಾಜಾತಿಥ್ಯ ನಡೀತಾ ಇದೆ, ನೀವೇನ್ ಮಾಡ್ತಿದ್ದೀರಾ ಅಂತ ಒಂದಷ್ಟು ವಿಚಾರಕ್ಕೆ ತರಾಟೆ ತೆಗೆದುಕೊಂಡಿದ್ರು. ಈಗ ಇಲ್ಲಿ ಪ್ರಶ್ನೆ ಮೂಡ್ತಿರೋದು ಏನಂದ್ರೆ, ಗೃಹ ಸಚಿವರಿಗೆ ಪೊಲೀಸ್ ಇಲಾಖೆ ನಡೆಸೋದಕ್ಕೆ ಆಗ್ತಾ ಇಲ್ವಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಇದೊಂದೇ ಆರೋಪ ಅಲ್ಲ, ಸಾಲು ಸಾಲು ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಗೃಹ ಇಲಾಖೆಯ ಹಿಡಿತ ಸಿಗ್ತಾ ಇಲ್ವಾ? ಇಲಾಖೆಯಲ್ಲಿ ಸಾಲು ಸಾಲು ಆರೋಪ ಆಗ್ತಾ ಇದೆ, ಎಡವಟ್ಟು ಆಗ್ತಾ ಇದೆ. ಹಾಗಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಗೃಹ ಇಲಾಖೆಯಲ್ಲಿ ಈ ತರ ಆಗ್ತಿದೆ ಅಂತ ಗೊತ್ತಿದ್ರು ಕೂಡ ನೀವು ಸುಮ್ಮನೆ ಇದ್ದೀರಾ? ಅನ್ಯಾಯ ಗೊತ್ತಿದ್ರು ಕೂಡ ಏನ್ ಮಾಡ್ತಿದ್ದೀರಾ? ಹಾಗಾದ್ರೆ ಗೃಹ ಇಲಾಖೆಯಲ್ಲಿ ನಡೀತಿರುವ ಲೋಪದೋಷಗಳನ್ನು ಸರಿಪಡಿಸಿ ನೀವು ಕ್ರಮ ಕೈಗೊಳ್ಳೋದು ಯಾವಾಗ? ಹಾಗಾದ್ರೆ ಕಚೇರಿಯಲ್ಲೇ ಮಹಿಳೆ ಜೊತೆ ಡಿಜಿಪಿ ರಾಸಲೀಲೆ. ಡಿಜಿಪಿ ರಾಮಚಂದ್ರ ರಾವ್ ಅಮಾನತು ಮಾಡಲಾಗಿದೆ. ರಾಸಲೀಲೆ ವಿಡಿಯೋ ರಾಸಲೀಲೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಕಠಿಣ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ ಅವರನ್ನು ಇದೀಗ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ 10 ದಿನಗಳ ಕಡ್ಡಾಯದ ರಜೆ ಮೇಲೆ ತೆರಳಿದ್ರು ರಾಮಚಂದ್ರ ರಾವ್ ಅವರು. ರಾತ್ರಿ ಹೊತ್ತಿಗೆ ಅಮಾನತುಗೊಳಿಸಿ ರಾಜ್ಯ ಸರ್ಕಾರ ಇದೀಗ ಆದೇಶ ಹೊರಡಿಸಿದೆ. ವಿಚಾರಣೆ ಇನ್ನೂ ಬಾಕಿ ಇರುವ ಕಾರಣ ಅಮಾನತುಗೊಳಿಸಿರುವುದಾಗಿ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾದ್ರೆ ಏನಾಗಿತ್ತು ಈ ಪ್ರಕರಣ ಅಂತ ನೋಡೋದಾದ್ರೆ, ಕಚೇರಿಯಲ್ಲಿ ಕುಳಿತುಕೊಂಡು ಪೊಲೀಸ್ ಸಮವಸ್ತ್ರದಲ್ಲೇ ರಾವ್ ಮಹಿಳೆಯೊಬ್ಬರನ್ನು ಒಪ್ಕೊಂಡಿರುವಂತಹ ವಿಡಿಯೋಗಳು, ರಾಸಲೀಲಾ ವಿಡಿಯೋಗಳು ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ರಾಮಚಂದ್ರ ರಾವ್ ಕೂಡ ರಿಯಾಕ್ಟ್ ಮಾಡಿದ್ರು. ಇದು ಸುಳ್ಳು, ಇದು AI ಆಧಾರಿತ ವಿಡಿಯೋ ಆಗಿದೆ, ಇದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ, 8 ವರ್ಷದ ಹಿಂದಿನ ವಿಡಿಯೋ ಅಂತ ಅವ್ರ ಹೇಳಿಕೆಯಲ್ಲೇ ಒಂದು ಕ್ಲಾರಿಟಿ ಇರಲಿಲ್ಲ. ಈ ನಡುವೆ ಆ ಬೆನ್ನಲ್ಲೇ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಗೃಹ ಸಚಿವರನ್ನು ಕೂಡ ಮೀಟ್ ಮಾಡಕ್ಕೆ ಹೋಗಿದ್ರು. ಆದ್ರೆ ಗೃಹ ಸಚಿವರವರು ಪರ್ಮಿಷನ್ ಕೊಡ್ಲಿಲ್ಲ. ಈ ಸಂದರ್ಭದಲ್ಲಿ 10 ದಿನ ಕಡ್ಡಾಯ ರಜೆ ಕೊಟ್ಟಿದ್ರು. ಈಗ ಸದ್ಯ ನಿನ್ನೆ ರಾತ್ರಿ ಸರ್ಕಾರ ಆದೇಶ ಹೊರಡಿಸಿದೆ ಅಮಾನತು ಮಾಡಿ. ಐಜಿ ಕಚೇರಿಯಲ್ಲಿಯೇ ರಾಮಚಂದ್ರ ರಾವ್ ಕಾಮದಾಟ. ಬೆಳಗಾವಿ ಐಜಿ ಕಚೇರಿಯಲ್ಲಿ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಡಿಜಿಪಿ ರಾಸಲೀಲೆ ವಿಡಿಯೋಗೆ ಬೆಳಗಾವಿ ಲಿಂಕ್ ಇದೆಯಾ? ಹಾಗಾದ್ರೆ ನವೀಕರಣಗೊಂಡಿರುವ ಬೆಳಗಾವಿ ಐಜಿ ಕಚೇರಿ 8 ವರ್ಷದ ಹಿಂದೆ ಐಜಿ ಆಗಿ
ಇದ್ರು ರಾಮಚಂದ್ರ ರಾವ್ ಅವರು. ಬೆಳಗಾವಿ ಮೂಲದ ಮಹಿಳೆ ಜೊತೆ ಡಿಜಿಪಿ ರಾಸಲೀಲೆ ಅಂತ ಹೇಳಲಾಗ್ತಾ ಇದೆ. ಮಹಿಳೆ ಜೊತೆ ಸಂಪರ್ಕದಲ್ಲಿ ಇದ್ರು ಡಿಜಿಪಿ ರಾಮಚಂದ್ರ ರಾವ್ ಅಂತ ಹೇಳಲಾಗ್ತಾ ಇದೆ. ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲಾ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ಒಂದಿಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ಅದು ವಿಚಾರಕ್ಕೆ ಈಗ ಸಂಬಂಧಪಟ್ಟಂತೆ ಐಜಿ ಕಚೇರಿಯಲ್ಲಿಯೇ ರಾಮಚಂದ್ರ ರಾವ್ ಕಾಮದಾಟ ಆಡ್ತಾ ಇದ್ರ ಅಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಬೆಳಗಾವಿ ಐಜಿ ಕಚೇರಿಯಲ್ಲಿ ಕೃತ್ಯ ಎಸಗಿರುವ ಆರೋಪ ಇದೀಗ ಶಂಕೆ ವ್ಯಕ್ತವಾಗ್ತಾ ಇದೆ. ಡಿಜಿಪಿ ರಾಸಲೀಲೆ ವಿಡಿಯೋಗೆ ಬೆಳಗಾವಿ ಲಿಂಕ್ ಇದೆಯಾ ಹಾಗಾದ್ರೆ ಅಂತ ಸಾಮಾನ್ಯವಾಗಿ ಈಗ ಪ್ರಶ್ನೆ ಮೂಡ್ತಾ ಇದೆ. ನವೀಕರಣಗೊಂಡಿದೆ ಈಗಾಗಲೇ ಬೆಳಗಾವಿ ಐಜಿ ಕಚೇರಿ. 8 ವರ್ಷದ ಹಿಂದೆ ಐಜಿ ಆಗಿದ್ರು ರಾಮಚಂದ್ರ ರಾವ್ ಅವರು. ಈ ಟೈಮಲ್ಲಿ ಇದಾಗಿರ್ಬೋದಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಅವಾಗ ಇವರು ನಿನ್ನೆ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಕೂಡ ಹೇಳಿದ್ರು ಇದು 8 ವರ್ಷದ ಹಿಂದೆ ವಿಡಿಯೋ ಅಂದ್ರು, ಸುಳ್ಳು ಆರೋಪ ಅಂದ್ರು, AI ಆಧಾರಿತ ವಿಡಿಯೋ ಅಂತ ಹೇಳಿದ್ರು. ಅವರಿಗೆ ಕ್ಲಾರಿಟಿ ಇಲ್ಲ. ಹಾಗಾಗಿ ಒಂದಿಷ್ಟು ಅನುಮಾನಗಳು ಈಗ ಶುರುವಾಗಿದೆ. ಮೂಲದ ಪ್ರಾಧ್ಯಾಪಕಿ ಜೊತೆ ಡಿಜಿಪಿ ರಾಸಲೀಲೆ. ಪತಿ ಹಾಗೂ ಪತ್ನಿಯ ನಡುವೆ ಗಲಾಟೆಯಾಗಿತ್ತು. ಇದೇ ಕಾರಣಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಮಹಿಳೆ. 8 ವರ್ಷದ ಹಿಂದೆ ಬೆಳಗಾವಿ ಐಜಿ ಆಗಿದ್ರು ರಾಮಚಂದ್ರ ರಾವ್ ಅವರು. ಠಾಣೆಯಲ್ಲಿ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಕ್ಕಿರ್ಲಿಲ್ಲ. ಮಹಿಳೆಯನ್ನು ಮಿಸ್ಯೂಸ್ ಮಾಡಿಕೊಂಡಿದ್ರ ಪೊಲೀಸಪ್ಪ ಅಂತ ಪ್ರಶ್ನೆ ಮೂಡ್ತಾ ಇದೆ. ಡಿಜಿಪಿ ಅವರ ರಾಸಲೀಲೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಒಂದಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ಯಾಕೆಂದ್ರೆ ಅವ್ರು ಕೊಟ್ಟಿರುವ ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಾವು ನೋಡೋದಾದ್ರೆ ಅವ್ರ ಸ್ಟೇಟ್ಮೆಂಟ್ ಮೇಲೆ ಅವರಿಗೆ ಕ್ಲಾರಿಟಿ ಇಲ್ಲ. ಹಾಗಾಗಿ ಇಲ್ಲಿ ಮೂಡ್ತಿರೋ ಪ್ರಶ್ನೆ ಏನಂದ್ರೆ, ಒಂದು ಅನುಮಾನ ಏನಂದ್ರೆ, ಬೆಳಗಾವಿ ಮೂಲದ ಪ್ರಾಧ್ಯಾಪಕಿ ಜೊತೆ ಡಿಸಿಪಿ ರಾಸಲೀಲೆ ಅಂತ ಪ್ರಶ್ನೆ ಮೂಡ್ತಾ ಇದೆ. ಪತಿ ಹಾಗೂ ಪತ್ನಿಯ ನಡುವೆ ಜಗಳ ಆಗಿತ್ತು. ಇದೇ ಕಾರಣಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಮಹಿಳೆ. ಈ ಸಂದರ್ಭದಲ್ಲಿ ಪೊಲೀಸ್ ಅವರು ಅಂದ್ರೆ ರಾಮಚಂದ್ರ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಿದೆ. ಆ ಟೈಮಲ್ಲಿ ಮಾಡಿರುವ ವಿಡಿಯೋಗಳು ಅಂತ ಕೂಡ ಹೇಳಲಾಗ್ತಾ ಇದೆ.